ಎವ್ರಿವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಎರಡು ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ವರ್ಕ್ ಫ್ರಮ್ ಆಫೀಸು, ಇನ್ನೊಂದು ವರ್ಕ್ ಫ್ರಮ್ ಹೋಮು. ಎರಡು ಜಾಬ್ ಅಪ್ಡೇಟು ಕೊಡ್ತಾ ಇದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇರೋದು ಮತ್ತು ಯಾವುದ್ಯಾವ್ದು ಎಲಿಜಿಬಿಲಿಟಿ ಇದೆ ಅದಕ್ಕೆ ಅಪ್ಲೈ ಮಾಡಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ, ಏನೇನು ರಿಕ್ವೈರ್ಮೆಂಟು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಎರಡು ಜಾಬ್ಗೂ. ಸೊ ವಿಡಿಯೋನ ಎಲ್ಲ ಕೊನೆವರೆಗೂ ನೋಡಿ ಮತ್ತು ನೀಡಿರೋದಕ್ಕೆ ಶೇರ್ ಮಾಡಿ. ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ರಿಕ್ವೈರ್ಮೆಂಟ್ ಮತ್ತು ಕ್ವಾಲಿಫಿಕೇಷನ್ ತಿಳ್ಕೊಂಬರೋಣ ಒಂದೊಂದು ಜಾಬ್ದೇನೆ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಓಮಿನಿಫೈ ಅಂತ. ಅವರು ಯಾವ ರೋಲು ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಬೆಂಗಳೂರು ಲೊಕೇಶನ್ಗೆ ಹೈಯರ್ ಮಾಡ್ತಿರೋದು. ಸೊ ಇದು ನೋಡೋಣ ಏನೇನೋ ಜಾಬ್ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ. ಸೊ ಜಾಬ್ ಬಗ್ಗೆ ಅಂದರೆ ಕಸ್ಟಮರ್ಸ್ ಜೊತೆ ಒಳ್ಳೆ ರಿಲೇಷನ್ಶಿಪ್ನ ಬಾಂಡ್ ಮಾಡೋರು ಬೇಕು, ಮತ್ತು ಒಳ್ಳೆ ಅನಾಲಿಟಿಕಲ್ ಮೈಂಡ್ಸೆಟ್ ಇರೋರನ್ನ ಬೇಕು ಅಂತ ಹುಡುಕ್ತಿದ್ದೀವಿ ಅಂತ ಹೇಳಿದ್ದಾರೆ. ಇದು ವರ್ಕಿಂಗ್ ಟೈಮಿಂಗ್ಸ್ ಬಂದ್ಬಿಟ್ಟು ನೈಟ್ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಗಂಟ US ಶಿಫ್ಟು ಟೈಮಿಂಗ್ಸಲ್ಲಿರುತ್ತೆ, ನೈಟ್ ಶಿಫ್ಟ್. ಇದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಪ್ಪ ಅಂತಂದರೆ ಏನು ಮಾಡ್ತೀವಿ ದಿನ ಈ ಜಾಬಲ್ಲಿ ವರ್ಕ್ ಏನು ಮಾಡ್ತೀವಿ ಅಂತ ಅಂದರೆ, ಈಗ ಓವರ್ಸಿ ಅಂದರೆ ಫಾರಿನ್, ಇದು US ಅಂದರೆ ಫಾರಿನವರೇ ಕ್ಲೈಂಟ್ ಇರ್ತಾರೆ. ಅವ್ರದ್ದು ಲೈಫ್ ಸೈಕಲ್ ಏನಂದರೆ ಅವ್ರನ್ನ ಆನ್ ಬೋರ್ಡಿಂಗ್ ಮಾಡ್ಕೊಳ್ಳೋದು, ಮತ್ತು ಅವ್ರು ಏನೇನು ಇಶ್ಯೂ ಇದೆ ಅವ್ರದ್ದೆಲ್ಲ ಬಿಸ್ನೆಸ್ ಸಕ್ಸಸ್ಸು ಮತ್ತು ಕಸ್ಟಮರ್ಸ್ನೆಲ್ಲ ಹ್ಯಾಂಡಲ್ ಮಾಡೋದು ನಮ್ಮದು ಈ ಟೀಮ್ದು ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಮತ್ತು ಏನು ಅಂದರೆ ಕಸ್ಟಮರ್ದು ನೀಡ್ಸು ಮತ್ತು ಏನು ಇಶ್ಯೂನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅವ್ರು ಬೇಸಿಕ್ ಲೆವೆಲಿಂದ ಅವ್ರು ಏನೇ ಹೇಳಿದ್ರು ಅರ್ಥ ಮಾಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳೋರೆ. ಮತ್ತು ಯಾರು ಇಂಟರ್ಯಾಕ್ಟ್ ವಿತ್ ದ ಕಸ್ಟಮರ್ ವಿಯಾ 4 ಕಾಲ್ಸ್, ಇಮೇಲ್ ಅಂತ ಹೇಳೋರೆ. ಮತ್ತು ಟೀಮ್ಸ್ ಚಾಟ್ಗಳಿರುತ್ತಲ್ಲ, ಮತ್ತು ಫೋನ್ ಕಾಲ್ ಅಥವಾ ಇಮೇಲ್ ಮುಖಾಂತರ ಅವ್ರಿಗೇನೋ ಇಶ್ಯೂ ಬಂದರೆ ನಾವು ಅದರಿಂದ ರೆಸ್ಪಾಂಡ್ ಮಾಡಬೇಕು ಆಯಿತಾ. ಅವ್ರೇನಾದರೂ ಟಿಕೆಟ್ನ ರೈಸ್ ಮಾಡಿರ್ತಾರೆ ಅವ್ರಿಗೇನೋ ಇಶ್ಯೂ ಅಂತ. ಸೊ ಅವ್ರಿಗೆ ಇಮೇಲ್ ಮುಖಾಂತರ ಆನ್ಸರ್ ಮಾಡೋಕ್ಕಾಗಿಲ್ಲ ಅಂದರೆ ನಾವು ಟೀಮ್ಸಲ್ಲಿ ಕಾಲ್ ಮಾಡಿ ಏನು ಇಶ್ಯೂ ಅಂತ ತಿಳ್ಕೊಂಡು ಅವ್ರಿಗೆ ಕಾಲ್ ಮಾಡಿ ನಾವು ಅವ್ರಿಗೆ ಇಶ್ಯೂಗೆ ಸೊಲ್ಯೂಷನ್ ಕೊಡಬೇಕು. ಆಮೇಲೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನ ಅಚೀವ್ ಮಾಡಬೇಕು, ಅದೇ ಬೆಸ್ಟ್ ಪ್ರಾಕ್ಟೀಸ್ ಈ ಕಂಪ್ನಿದು ಅಂತ ಹೇಳೋರೆ. ಮತ್ತು ನಾಲೆಡ್ಜ್ ಬೇಸ್ ಈ ಬುಕ್ ರಿಸೋರ್ಸ್ಗಳನ್ನ ಓದ್ತಾ ಇರಬೇಕು, ಮತ್ತು ನಮ್ಮ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೋಬೇಕು. ಏನು ಹೆಂಗೆ ಕಸ್ಟಮರ್ಸ್ದು ಇಶ್ಯೂಸ್ನ ಹ್ಯಾಂಡಲ್ ಮಾಡೋದು ಮತ್ತು ಅವ್ರಿಗೆ ಹೆಂಗೆ ಸ್ಯಾಟಿಸ್ಫ್ಯಾಕ್ಷನ್ ಸೊಲ್ಯೂಷನ್ಸ್ ಕೊಡೋದು ಅಂತ ಎಲ್ಲ ಓದಬೇಕು ಅಂತ ಹೇಳೋರೆ. ಮತ್ತು ಅಂದರೆ ಕೇಸ್ ಸ್ಟಡಿ ಮಾಡಬೇಕು. ಅಂದರೆ ಒಂದು ಕಸ್ಟಮರು ಒಂದೇ ಸೇಮ್ ಇಶ್ಯೂಸ್ನ ಇಟ್ಕೊಂಡು ಬರ್ತಾಯಿದ್ರೆ ಏನಕ್ಕೆ ಇಶ್ಯೂ ಬರ್ತಿದೆ ಅವ್ರಿಗೆ, ಯಾವ ಥರ ಪರ್ಮನೆಂಟ್ ಸೊಲ್ಯೂಷನ್ ಕೊಡೋದು ಅವ್ರಿಗೆ ಅಂತ ಎಲ್ಲ ಅವ್ರ ಕಸ್ಟಮರ್ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಡು ನಾವು ಸ್ಟಡಿ ಮಾಡಿ ಅವ್ರಿಗೆ ಅಪ್ರಾಪ್ರಿಯೇಟ್ ಸೊಲ್ಯೂಷನ್ ಕೊಡಬೇಕು. ಅಂದರೆ ಆ ಇಶ್ಯೂನೇ ಬರಬಾರ್ದು ಇನ್ನೊಂದು ಸಲ. ಅಂದರೆ ಸೇಮ್ ಇಶ್ಯೂ ಬರ್ತಿದೆ, ಅವ್ರಿಗೂ ಇರಿಟೇಟ್ ಆಗ್ತಿರುತ್ತೆ, ಆಮೇಲೆ ನಮಗೂ ಸಾಲ್ವ್ ಮಾಡೋಕ್ಕೂ ಇರಿಟೇಟ್ ಆಗ್ತಿರುತ್ತೆ. ಅದಕ್ಕೆ ರೂಟ್ ಕಾಸ್ ಅಂದರೆ ಏನು ಮೇನು, ಇದಕ್ಕೆ ಏನಕ್ಕೆ ಈ ಥರ ಬರ್ತಿದೆ ಅಂತೆಲ್ಲ ಚೆಕ್ ಮಾಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳೋರೆ. ಮತ್ತು ನಮ್ಮದು ಪ್ರಾಡಕ್ಟ್ನ ಸೇಲ್ ಮಾಡಬೇಕು, ಹಂಗೆ ಡೆಮಾನ್ಸ್ಟ್ರೇಟ್ ಅಂದರೆ ತಗೊಳ್ಳಿ ಅಂತ ಟಾರ್ಚರ್ ಅಲ್ಲ, ಅದ್ರ ಬಗ್ಗೆ ಆ ಪ್ರಾಡಕ್ಟ್ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು ಆಯಿತಾ. ನಾಲೆಡ್ಜ್ ಇದ್ದು ಅವ್ರಿಗೆ ಹೇಳಬೇಕು, ಇದನ್ನ ಪ್ರಾಡಕ್ಟ್ನ ಬೈ ಮಾಡಿದ್ರೆ ಇದರಿಂದ ಏನು ಯೂಸಸ್ ಆಗುತ್ತೆ ಆ ಟೀಮ್ ಅವ್ರಿಗೆ, ಅಂದರೆ ಅವ್ರ ಬಿಸ್ನೆಸ್ಸಲ್ಲಿ ಹೆಂಗೆ ಗ್ರೋ ಆಗ್ಬೋದು ಈ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು. ಮತ್ತು ನೀವು ಸೇಲ್ಸು ಅಕಸ್ಮಾತ್ ಸೇಲ್ಸ್ ಮಾಡಿದರೆ ರಿನ್ಯೂವಲ್ ಏನಾರು ಇದ್ದರೆ ಸೇಲ್ಸು ಅಪ್ಗ್ರೇಡ್ಸು ಅವೆಲ್ಲ ಮಾಡ್ತಾ ಇರಬೇಕು ಅಂತ ಹೇಳೋರೆ. ಮತ್ತು ಜಾಬ್ ರಿಕ್ವೈರ್ಮೆಂಟು ಏನು, ಈ ಜಾಬ್ಗೆ ಕ್ವಾಲಿಫಿಕೇಷನ್ ಏನು ಬೇಕು ಮತ್ತು ಎಜುಕೇಷನ್ ಏನು ಬೇಕು ಅಂತ ನೋಡೋಣ. ಇದು ಫ್ರೆಷರ್ಸ್ ವಿತ್ 0 to 2 year ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕೇಳೋರು. ಅಂದರೆ ಫ್ರೆಷರ್ಸ್ ಅಪ್ ಟು 2 year ಎಕ್ಸ್ಪೀರಿಯನ್ಸ್ ಅವ್ರು ಇರೋರನ್ನ ಹೈಯರ್ ಮಾಡ್ತಾರಂತೆ. ನಾವೇನಾರು ಸ್ಟಾರ್ಟಪ್ಪಲ್ಲಿ ವರ್ಕ್ ಮಾಡಿದರೆ ಬಿಫೋರು ಅದು ಆ್ಯಡೆಡ್ ಅಡ್ವಾಂಟೇಜ್, ಅಂದರೆ ಅವ್ರನ್ನ ಪ್ರಿಫರ್ ಮಾಡ್ತೀವಿ ಜಾಸ್ತಿ ಅಂತ ಹೇಳೋರೆ. ಆಮೇಲೆ ಏನು ಸ್ಟ್ರಾಂಗ್ ಕೊಲಾಬ್ರೇಷನ್ ಸ್ಕಿಲ್ಸ್ ಇರಬೇಕು, ಎಂಜಾಯ್ಸ್ ಟೀಮ್ ವರ್ಕ್ ಆ್ಯಂಡ್ ಟ್ರೈಸ್ ಇನ್ ಟೀಮ್ ಎನ್ವಿರಾನ್ಮೆಂಟ್. ಅಂದರೆ ಎಲ್ಲ ಜೊತೆ ಸೇರ್ಕೊಂಡು ಮಾಡಬೇಕು, ಇಲ್ಲ ನಾನು ಒಬ್ಬನೇ ಮಾಡ್ತೀನಿ ಆ ಥರ ಇರಬಾರ್ದು ಅಂತ ಹೇಳೋರೆ. ಮತ್ತು ಅಂದರೆ ಕಸ್ಟಮರ್ ಕೇರ್ ಅಂದರೆ ಕಸ್ಟಮರ್ನ ಹ್ಯಾಂಡಲ್ ಮಾಡೋ ಸ್ಕಿಲ್ಸ್ ಇರಬೇಕು, ಮತ್ತು ನಮ್ಮದು ಮಾತಾಡೋ ರೀತಿ ಚೆನ್ನಾಗಿರಬೇಕು, ಮತ್ತು ನಾವು ಮಾತಾಡ್ತಾ ಇದ್ದರೆ ಕಸ್ಟಮರ್ಸ್ ಅಟ್ರ್ಯಾಕ್ಟ್ ಆಗಬೇಕು, ಅದು ಬಿಟ್ಟು ಇರಿಟೇಟ್ ಮಾಡ್ಕೋಬಾರ್ದು. ಅಂದರೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಮತ್ತು US ಶಿಫ್ಟ್ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ಕಂಫರ್ಟೇಬಲ್ ಇರಬೇಕು ಅಂತ ಹೇಳೋರೆ. ಮತ್ತು ಕಸ್ಟಮರ್ಗೆ ಹೆಲ್ಪ್ ಮಾಡೋಕ್ಕೆ ಯಾವಾಗಲೂ ಹ್ಯಾಪಿ ರೆಡಿ ಥರ ಇರಬೇಕು, ಅಷ್ಟೇ ಇವ್ರದ್ದು ಬೇಕಾಗಿರೋದು. ಮತ್ತು ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು, ಮತ್ತು ವರ್ಕ್ ಅಂಡರ್ ಪ್ರೆಷರಲ್ಲಿ
ಮಾಡ್ತೀನಿ, ಪ್ರೆಷರಲ್ಲಿ ವರ್ಕ್ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ ಇದ್ದರೆ ಸಾಕು ಅಂತ ಹೇಳೋರೆ. ಸೊ ನೋಡೋಣ ಇಲ್ಲಿ ಹೆಂಗೆ ಅಪ್ಲೈ ಮಾಡೋದು ಅಂತ ಈ ಜಾಬ್ಗೆ. ಬನ್ನಿ ಈಗ ಅಪ್ಲೈ ಮಾಡೋಣ. ಕೊಟ್ಟಿರೋ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡೋಗುತ್ತೆ. ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ಸಪೋರ್ಟು ಆ್ಯಂಡ್ ಆಪರೇಷನ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇಲ್ಲಿ ಕೆಳಗಡೆ ಅವ್ರದ್ದು ಜಾಬ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಇರೋರು ನೋಡ್ಕೊಳ್ಳಿ. ಇಲ್ಲಿ ನಾವು ನೆಕ್ಸ್ಟ್ ಅಪ್ಲೈ ಫಾರ್ ದಿಸ್ ಜಾಬ್ ಕೊಡೋಣ. ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಕೊಟ್ಟಾಗ ನಮ್ಮದು ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ನಮ್ಮದು ಫಸ್ಟ್ ನೇಮು, ಲಾಸ್ಟ್ ನೇಮು, ಮತ್ತು ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರು ಇವೆಲ್ಲ ಮ್ಯಾಂಡೇಟರಿ, ಯಾಕೆಂದರೆ ರೆಡ್ ಮಾರ್ಕಲ್ಲಿದೆ. ಸೊ ಮ್ಯಾಂಡೇಟರಿ. ಲೊಕೇಶನು, ಯಾವ ಸಿಟಿಲಿದ್ದೀವಿ, ಸ್ಟೇಟ್ ಯಾವುದು, ಕಂಟ್ರಿ ಮತ್ತು ನಮ್ಮದು ಪಿನ್ ಕೋಡು ಹಾಕಬೇಕು. ಸೊ ಮತ್ತು ಎಕ್ಸ್ಪೀರಿಯೆನ್ಸ್ ಯಾವ್ದಾರ ಇದೆಯಾ ಅಂತ ಕೇಳ್ತಿದ್ದಾರೆ. ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಂದರೆ ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ, ಇದನ್ನ ರಿಮೂವ್ ಮಾಡ್ಕೊಳ್ಳಿ. ಇಲ್ಲಿ ಕರೆಂಟ್ CTC ಕೇಳ್ತಿದ್ದಾರೆ. ನೀವೇನಾದ್ರು ಫ್ರೆಷರ್ಸ್ ಆಗಿದ್ದರೆ ಇಲ್ಲಿ 0 ಅಂತ ಹಾಕ್ಕೊಳ್ಳಿ. ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಎಷ್ಟಿದೆ ಹಾಕ್ಕೊಳ್ಳಿ. ಎಕ್ಸ್ಪೆಕ್ಟೆಡ್ CTC 0ನೇ ಇಡಲಿ ಸದ್ಯಕ್ಕೆ. ಸೊ ಏನಾರ ಇಂಟರ್ವ್ಯೂಗೆ ಸೆಲೆಕ್ಟ್ ಆದರೆ ನೋಡ್ಕೋಬೋದು. ನೆಕ್ಸ್ಟ್ ನೋಟಿಸ್ ಪೀರಿಯಡ್ ಎಷ್ಟಿದೆ ಅಂದರೆ 0 ಇದ್ದರೆ, ನೀವೇನೋ ಫ್ರೆಷರ್ ಆಗಿರೋ 0 ಅಂತ ಹಾಕಿ. ಸೊ ಎಷ್ಟಿದೆ ಅಷ್ಟು ಹಾಕ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ. ಸೊ ಸಬ್ಮಿಟ್ ಅಪ್ಲಿಕೇಶನ್ ಕೊಟ್ಟಾದಮೇಲೆ ಈ ಥರ ಬಂದಿದೆ. ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್, ವಿ ವಿಲ್ ಕಾಂಟ್ಯಾಕ್ಟ್ ಯು ಶಾರ್ಟ್ಲಿ ಅಂತ. ಸೊ ನಿಮ್ಮ ಮೇಲ್ಗೂ ಮೆಸೇಜ್ ಬಂದಿರುತ್ತೆ. ಎಲ್ಲ ಮೇಲ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ಇದು ಜಾಬ್ಗೆ ಅಪ್ಡೇಟ್ ಅಂದರೆ ಅಪ್ಲೈ ಮಾಡಿ. ಇನ್ನೊಂದು ಕಂಪ್ನಿ ಬಂದ್ಬಿಟ್ಟು ಡಾಟಾ ಮಾರ್ಕ್ ಅಂತ. ಇದೂ ಬಿಗ್ MNC ಕಂಪ್ನಿ. ಇವರು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇವರು ಕಂಪ್ಲೀಟ್ ರಿಮೋಟ್ ಲೊಕೇಶನ್ಗೆ ಹೈಯರ್ ಮಾಡ್ತಿರೋದು. ಸೊ ಇದು ರಿಕ್ವೈರ್ಮೆಂಟ್ ಎಲ್ಲ ನೋಡ್ಕೊಂಬರೋಣ ಬನ್ನಿ. ಏನೇನು ರಿಕ್ವೈರ್ಮೆಂಟು ಮತ್ತು ಹಿಂಗೆ ಅಪ್ಲೈ ಮಾಡೋದು ಮತ್ತು ಏನೇನು ರೋಲ್ಸು ಈ ಜಾಬಲ್ಲಿ ಅಂತ. ಇವರು ಅರ್ಜೆಂಟ್ ಓಪನಿಂಗ್ ಫಾರ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತಂದರೆ ಇಮಿಡಿಯೇಟ್ ಜಾಯ್ನರ್ನ ಪ್ರಿಫರ್ ಮಾಡ್ತವ್ರೆ. ಬೇಗ ಹೈಯರ್ ಮಾಡ್ತಿದ್ದಾರಂತೆ. ಏನು ರೆಸ್ಪಾನ್ಸಿಬಿಲಿಟೀಸ್ ಅಂತಂದರೆ ಆನ್ಸರಿಂಗ್ ಇನ್ಕಮಿಂಗ್ ಕಾಲ್ ಇನ್ ಟೈಮ್ಲಿ ಆ್ಯಂಡ್ ಪ್ರೊಫೆಷ್ನಲಿ ಮ್ಯಾನರ್ ಅಂತೆ. ಅಂದರೆ ನಾವು ಯಾರಿಗೂ ಕಾಲ್ ಮಾಡಲ್ಲ ಆಯಿತಾ. ಕಸ್ಟಮರ್ಸ್ ಕಡೆಯಿಂದ ಕಾಲ್ ಬಂದರೆ ರಿಸೀವ್ ಮಾಡಿ ನಾವು ಅವ್ರಿಗೆ ಪ್ರೊಫೆಷ್ನಲ್ ಆನ್ಸರ್ ಕೊಡಬೇಕು, ಅಂದರೆ ಅವ್ರ ಇಶ್ಯೂಗೆ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತವ್ರೆ. ರೆಸ್ಪಾಂಡ್ ಟು ರೊಟೀನ್ ಕ್ವೆಶನ್ಸ್ ಆ್ಯಂಡ್ ಟೇಕ್ ಕಂಪ್ಲೇಂಟ್ ಫ್ರಮ್ ದ ಜನರಲ್ ಪಬ್ಲಿಕ್ ಅಂತಂದರೆ ಕಂಪ್ಲೇಂಟ್ಸ್ಗಳೆಲ್ಲ ಇರುತ್ತಲ್ಲ ಪಬ್ಲಿಕ್ಕಿಂದ, ಅದನ್ನ ಎಲ್ಲ ನೋಟ್ ಡೌನ್ ಮಾಡ್ಕೋಬೇಕು ನಾವು. ಎಲ್ಲ ರಿಸೀವ್ ಮಾಡಿಕೊಂಡು ಯಾವ ಟೀಮ್ಗೆ ಬಂದಿದೆ ಕಂಪ್ಲೇಂಟ್ನ ಆ ಟೀಮ್ಗೆ ನಾವು ಫಾರ್ವರ್ಡ್ ಮಾಡಬೇಕು ಆಯಿತಾ. ಕಾಲ್ ಸೆಂಟರು, ಕಂಪ್ಯೂಟರ್ ಸೆಂಟರ್ಗಳಿಂದ ಕಾಲ್ಸ್ ಬರ್ತಾ ಇರುತ್ತೆ. ಸೊ ಅದನ್ನ ರಿಸೀವ್ ಮಾಡಿಕೊಂಡು ಡೈಲಿ ಟಾಸ್ಕ್ ಏನಾದರೂ ಆ ಟೀಮ್ ಅವ್ರಿಗೆ ನಾವು ಇದು ಮಾಡಬೇಕು, ಅಂದರೆ ಎಸ್ಕಿಲೇಟ್ ಮಾಡಬೇಕು, ನೋಡಿ ನಿಮ್ಮ ಟೀಮಿಗೆ ಬಂದಿದೆ ಅಂತ. ಮತ್ತು ಕಾಲ್ ಸೆಂಟರ್ ಅಂದರೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಬೇಕು. ಯಾವ ಕಾಲ್ ರಿಸೀವ್ ಮಾಡಿದ್ದೀವಿ ಆ ಕಾಲ್ ರಿಸೀವ್ ಮಾಡಿಬಿಟ್ಟು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಬೇಕು. ಮತ್ತು ಏನೇನು ಕಾನ್ವರ್ಸೇಷನ್ ಆಯಿತು ನಮ್ಮ ಮಧ್ಯೆ ಮತ್ತು ಕಾಲ್ ಇನ್ಕಮಿಂಗ್ ಕಾಲ್ ಮಾಡಿರೋರ ಮಧ್ಯೆ ಅಂತ ಎಲ್ಲನೂ ಡೀಟೇಲಾಗಿ ನಾವು ಏನು ಇನ್ಫಾರ್ಮೇಷನ್ನ ರೆಕಾರ್ಡ್ ಮಾಡಿಟ್ಟಿರಬೇಕು. ಅಂದರೆ ನಾವೇನು ಮಾತಾಡಿದ್ವಿ, ಏನು ಸೊಲ್ಯೂಷನ್ ಕೊಟ್ವಿ ಅಂತ ಎಲ್ಲ ರೆಕಾರ್ಡ್ ಮಾಡಿ ಇಡಬೇಕು. ಮತ್ತು ವಾಯ್ಸು ನಮ್ಮದು ಚೆನ್ನಾಗಿರಬೇಕು ಅಂತ ಹೇಳೋರು. ಎಕ್ಸಲೆಂಟ್ ಗ್ರಾಮರ್ಗಳಿರಬೇಕು, ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರಬೇಕು, ಮತ್ತು ಏನೋ ಕ್ವಿಕ್ ಲರ್ನರ್ ಆಗಿರಬೇಕು, ಮತ್ತು ಪಾಸಿಟಿವ್ ಆ್ಯಟಿಟ್ಯೂಡ್, ಪ್ರೊಡಕ್ಟಿವ್ ಆಗಿರಬೇಕು. ನಾವು ವರ್ಕ್ ಮಾಡೋಕ್ಕೆ ರೆಡಿ, ವಿಲ್ಲಿಂಗ್ ಟು ವರ್ಕ್ ಎನಿ ಟೈಮ್ ಅಂತ ಇರಬೇಕು. ಮತ್ತು ಏನು ಡೇ ಟು ಡೇ ಆ್ಯಕ್ಟಿವಿಟೀಸ್ನ ಚೆನ್ನಾಗಿ ಅಚೀವ್ ಮಾಡಬೇಕು ಅಂತ ಹೇಳೋರು. ಇದರಲ್ಲಿ ಏನೇ ಟಾರ್ಗೆಟ್ಸ್ ಇಲ್ಲ, ಏನಿಲ್ಲ, ನಮ್ಗೆ ಇಷ್ಟ ಬಂದಂಗೆ ವರ್ಕ್ ಮಾಡ್ಬೋದು. ಡಿಸೈಡ್ ಕ್ಯಾಂಡಿಡೇಟ್ ಪ್ರೊಫೈಲ್ ಅಂದರೆ ಏನು ನೋಡ್ತಿದ್ದಾರೆ ಅಂತ ಕೇಳೋರೆ. ಕ್ಯಾಂಡಿಡೇಟ್ ಶುಡ್ ಬಿ ಕಂಫರ್ಟೇಬಲ್ ವರ್ಕಿಂಗ್ ಇನ್ ರೊಟೇಷ್ನಲ್ ಆ್ಯಂಡ್ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋರು ಕಂಫರ್ಟೇಬಲ್ ಇರಬೇಕು ಈ ಜಾಯ್ನ್ ಆಗೋಕ್ಕೂ ಮುಂಚೆ ಅಂತ. ಎಕ್ಸಲೆಂಟ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಅಂದರೆ ಇಂಗ್ಲೀಷ್ ಬರಬೇಕು ಅವ್ರಿಗೆ. ಸೊ ಆಮೇಲೆ ಇವರು ಏನೋ ಇದು ಪರ್ಮನೆಂಟ್ ಜಾಬ್, ಗುಡ್ ಸ್ಯಾಲ್ರಿ ವಿತ್ PF ESI ಆ್ಯಂಡ್ ಅದರ್ ಬೆನಿಫಿಟ್ಸ್ ಇದೆ ಅಂತ ಈ ಕಂಪ್ನಿಗೆ ಜಾಯ್ನ್ ಆದರೆ. ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ, ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಫ್ರೆಷರ್ಸ್ ಆಗಿದ್ರು ಅಪ್ಲೈ ಮಾಡ್ಬೋದು, ಅಂದರೆ ಎಕ್ಸ್ಪೀರಿಯನ್ಸ್ ಆಗಿದ್ರು ಅಪ್ಲೈ ಮಾಡ್ಬೋದು. ಮತ್ತು PU ಪಾಸ್ ಆಗಿರೋರನ್ನ ಹೈಯರ್ ಮಾಡ್ತಿದ್ದೀವಿ. ಏನೋ ಮಿನಿಮಮ್ ರಿಕ್ವೈರ್ಮೆಂಟ್ ಏನಂದರೆ PU ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು ಅಂತೆ. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಲೊಕೇಶನ್ಗೆ. ಸಿಸ್ಟಮ್ ವಿಲ್ ಬಿ ಪ್ರೊವೈಡೆಡ್ ಬೈ ದ ಕಂಪ್ನಿ, ಅಂದರೆ ಕಂಪ್ನಿಯವರೇ ಏನೋ ಲ್ಯಾಪ್ಟಾಪ್ ಕೊಡ್ತಾರಂತೆ. ಮತ್ತು ನೋ ಟಾರ್ಗೆಟ್ಸ್. ಇದು ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತಂದರೆ 22,000ದಿಂದ 27,000 ತನಕ ನಮ್ಗೆ ಇನ್ನೆಂಟು ಸ್ಯಾಲ್ರಿ ಬರುತ್ತಂತೆ. ಸೊ ಇವ್ರ ಕೆಳಗಡೆ
ಇಮೇಲ್ ಅಡ್ರೆಸ್ಸು ಕೊಟ್ಟಿದ್ದಾರೆ. ಈ ಇಮೇಲ್ಗೆ ಇಂಟ್ರೆಸ್ಟ್ ಇರೋರು ನಿಮ್ಮ ರೆಸ್ಯೂಮಿನ ಶೇರ್ ಮಾಡಿ. ಏನು ಏನು ಸಬ್ಜೆಕ್ಟಲ್ಲಿ ಏನಾಕಿ ಅಂದರೆ ಇದು ಟೈಟಲಲ್ಲಿ ಇದು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ರೋಲ್ ಅಂತ ಹಾಕ್ಬಿಟ್ಟು ನೀವು ನಿಮ್ಗೇನು ಬರೀಬೇಕು ಅನಿಸುತ್ತೆ ಸಬ್ಜೆಕ್ಟಲ್ಲಿ ಬರೆದ್ಬಿಟ್ಟು ಹಾಯ್ ಸರ್, ಹಾಯ್ ಮೇಡಮ್ ಅಂತ ಬರೆದ್ಬಿಟ್ಟು ಸಬ್ಜೆಕ್ಟಲ್ಲಿ ಏನು ನಿಮ್ಮದು ಸ್ಕಿಲ್ಸ್ ಏನಾರು ಇದ್ದರೆ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಾರು ಇದ್ದರೆ ಹೇಳ್ಬಿಟ್ಟು ನಿಮ್ಮದು ರೆಸ್ಯೂಮಿನ ಅಟ್ಯಾಚ್ ಮಾಡಿ ಕಳಿಸಿ. ನಿಮ್ದೇನೋ ಸೆಲೆಕ್ಟ್ ಆದರೆ ಇವ್ರ ಕಡೆಯಿಂದ ಕಮ್ಯುನಿಕೇಷನ್ಸ್ ಬರುತ್ತೆ. ಇವಾಗ ಜಾಬ್ಗೆ ಅಪ್ಲೈ ಮಾಡೋದು ನೋಡೋಣ, ಹಿಂಗೆ ಅಪ್ಲೈ ಮಾಡೋದು ಅಂತ. ನಾವು ಇಲ್ಲಿ ಪೇಜ್ ಲಿಂಕ್ನ ಓಪನ್ ಮಾಡಿದ್ರೆ ಸೆಕೆಂಡ್ ಲಿಂಕ್ನ ಈ ಥರ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಈಸಿ ಅಪ್ಲೈ ಕೊಡೋಣ. ಇಲ್ಲಿ ನಮ್ಮದು ಇಮೇಲ್ ಅಡ್ರೆಸ್ಸು, ಫೋನ್ ಅಂದರೆ ಕಂಟ್ರಿ ಕೋಡು ಮತ್ತು ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟ್ ಕೊಡಬೇಕು. ಇಲ್ಲಿ ನಿಮ್ಮ ರೆಸ್ಯೂಮಿನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡಬೇಕು. ಇಲ್ಲಿ ಕೇಳ್ತಾರೆ ಆರ್ ಯು ವಿಲ್ಲಿಂಗ್ ಟು ಅಂಡರ್ಗೋ ಬ್ಯಾಕ್ಗ್ರೌಂಡ್ ಚೆಕ್ ಇನ್ ಅಕಾರ್ಡೆನ್ಸ್ ವಿತ್ ಲೋಕಲ್ ಲಾ ರೆಗ್ಯುಲೇಷನ್ ಅಂತ. ಎಸ್ ಅಂತ ಕೊಡೋಣ. ಆರ್ ಯು ವಿಲ್ಲಿಂಗ್ ಟು ಟೇಕ್ ಡ್ರಗ್ ಟೆಸ್ಟ್ ಅಂತ ಕೇಳ್ತಾರೆ, ಎಸ್ ಅಂತ ಕೊಡಿ. ನೆಕ್ಸ್ಟ್ ಕೊಟ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡೋಣ. ರಿವ್ಯೂ ಕೊಟ್ಟು ಈಗ ಸಬ್ಮಿಟ್ ಕೊಟ್ಟರೆ ಅದು ಅಪ್ಲಿಕೇಶನ್ ಸೆಂಡ್ ಆಗಿದೆ ಅಂತ ಮೇಲ್ ಬರುತ್ತೆ. ಇವಾಗ ನಮಗೆ ಸಬ್ಮಿಟ್ ಕೊಡಿ, ನಿಮಗೆ ಮೇಲ್ ಬಂದಿರುತ್ತೆ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ. ಎಲ್ಲರೂ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಮತ್ತು ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ. ಇದು ಒಳ್ಳೆ ಜಾಬ್ ಆಪರ್ಚುನಿಟಿ. ಇದು ವರ್ಕ್ ಫ್ರಮ್ ಹೋಮ್ ಕೂಡ ಹೌದು. ಸೊ ಎಲ್ಲರೂ ಅಪ್ಲೈ ಮಾಡಿ. 2 ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಅಪ್ಲೈ ಮಾಡಿ. ಇಂಟ್ರೆಸ್ಟ್ ಇರೋ ರೋಲ್ಗೆ ಮತ್ತು ಯಾರ್ಯಾರು ಎಲಿಜಿಬಿಲಿಟಿ ಇದೆ ಎಲ್ಲರೂ ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟೊಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.